ಬಾಡಿಗ ಈ ಜಿಬಿಎ ಕಚೇರಿಯ ಪಕ್ಕದಲ್ಲೇ ಒಂದು ಗುಂಡಿ ತೆರೆದಿದೆ. ಇನ್ನೇನು ಬಲಿಗ ಕಾಯ್ತಾ ಇದೆಯೇನೋ ಅನ್ನುವಂಥ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಆ ಮ್ಯಾನ್ ಹೋಲ್. ಜಿಬಿಎ ಕಚೇರಿ ಪಕ್ಕವೇ ಬಲಿಗಾಗಿ ಬಾಯಿ ತೆರೆದಿದೆ ಮ್ಯಾನ್ ಹೋಲ್. ಜಿಬಿಎ ಕಳಪೆ ಕಾಮಗಾರಿಯಿಂದ ಜನರಿಗೆ ಜೀವ ಭಯ. ಒಂದು ತಿಂಗಳ ಹಿಂದೆ ಒಂದು ಫೈಬರ್ ಕ್ಯಾಪ್ ಹಾಕಿದ್ರು, ಅದು ಒಂದು ತಿಂಗಳಾಗೋ ಮೊದಲೇ ಕಿತ್ತು ಬರ್ತಾ ಇದೆ. ಕಂಠೀರವ ಸ್ಟೇಡಿಯಂ ರಸ್ತೆಯಲ್ಲಿ ಈ ಡೇಂಜರಸ್ ಮ್ಯಾನ್ ಹೋಲ್ ಇದೆ. ಗಮನಿಸ್ತಾ ಇದೀವಲ್ಲ, ಇದೇನು ತುಂಬಾ ಹಳೇದಲ್ಲ. ಒಂದು ತಿಂಗಳ ಹಿಂದೆ ಹಾಕಿರುವಂತಹ ಫೈಬರ್ ಕ್ಯಾಪ್, ಆ ಫೈಬರ್ ಕ್ಯಾಪ್ ಕಿತ್ತು ಬಂದಿದೆ. ಅಲ್ಲಿ ಒಂದು ಬ್ಯಾರಿಕೇಡ್ ಇಟ್ಟಿದ್ದಾರೆ ಪೊಲೀಸರು. ಬ್ಯಾರಿಕೇಡ್ ಇಟ್ಟಿರೋದ್ರಿಂದ ಅಲ್ಲಿ ವಾಹನ ಸಂಚಾರ ಮಾಡೋರಿಗೂ ಬಹಳ ಕಷ್ಟ ಆಗ್ತಾ ಇದೆ. ಅದನ್ನು ಒಂದು ತಿಂಗಳ ಆದ ನಂತರದಲ್ಲಿ ಈಗ ಹಾಳಾಗಿದೆ ಅಂತಂದ್ರೆ ಸರಿ ಮಾಡುವಂಥ ಗೋಜಿಗೂ ಕೂಡ ಹೋಗಿಲ್ಲ. ಈಗ ಕಂಠೀರವ ಸ್ಟೇಡಿಯಂ ಬ್ಯಾಕ್ ಸೈಡ್ ರಸ್ತೆಯಲ್ಲಿದ್ದೇನೆ. ಇಲ್ಲಿಂದ ಜಿಬಿಎ ಕೇಂದ್ರ ಕಚೇರಿ 400ರಿಂದ 500 ಮೀಟ್ರು. ನೋಡಿ ಯಾವ ರೀತಿ ಕಳಪೆ ಆಗಿ ಫೈಬರ್ ಸ್ಲ್ಯಾಬ್ ಹಾಕಿದ್ದಾರೆ ಅಂದರೆ ಇದು ತಿಂಗಳಿಗೆ 3 ಬಾರಿ ಮುರಿದೋಗುತ್ತೆ, ಮತ್ತೆ ಹಾಕ್ತಾರೆ, ಮತ್ತೆ ದುಡ್ಡು ಇಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಮೃದುವಾಗಿದೆ. ಸದ್ಯಕ್ಕೆ ಇಲ್ಲಿ ಹಲಸೂರು ಗೇಟ್ ಪೊಲೀಸರು ಒಂದು ಕಡೆ ಬ್ಯಾರಿಕೇಡ್ ಹಾಕಿ ಇಲ್ಲಿ ರಸ್ತೆಯನ್ನು, ಈ ಒಂದು ಭಾಗದ ರಸ್ತೆಯನ್ನು ಕ್ಲೋಸ್ ಮಾಡಿದ್ದಾರೆ. ನೋಡಿ ನಿಮ್ಮ ಅಧಿಕಾರಿಗಳು DCM ಅವರೇ ಯಾವ ರೀತಿಯಾಗಿ ರಸ್ತೆಯನ್ನು ಮಾಡ್ತಿದ್ದಾರೆ. ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಎಂಬುದು ನೋಡ್ತಿರ್ಬೋದು. ಎಲ್ಲ ಫೈಬರ್, ಇದು ಫೈಬರಿಂದ ಮಾಡಿದ್ದಾರೆ, ಎಲ್ಲ ಮೃದುವಾಗಿದೆ. ಆದರೂ ಜಿಬಿಎ ಅಧಿಕಾರಿಗಳ ಗಮನಕ್ಕೂ ಬಂದಿಲ್ಲ. ಕಮಿಷನರು, ಮುಖ್ಯ ಆಯುಕ್ತರು, ಸ್ಪೆಷಲ್ ಕಮಿಷನರು ಎಲ್ಲ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಸದ್ಯ ಈಗ ಹಲಸೂರು ಗೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳು, ಪೊಲೀಸರು ಬಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಏನಾದರೂ ಈ ಒಂದು ಭಾಗದಲ್ಲಿ ಬಂದರೆ ಅಪಘಾತಗಳಾಗ್ಬೋದು. ಈ ಒಂದು ಸ್ಲ್ಯಾಬ್ ಒಳಗೆ ಟೈರ್ ಅಂದರೆ ಸಿಗಾಕಿಕೊಳ್ಬೋದು. 2 ವೀಲರ್ ಆಯಿತು, ಮತ್ತೊಂದು ಕಡೆ ಕಾರ್ಗಳಾಯಿತು. ಯಾಕಂದರೆ ತುಂಬ ದೊಡ್ಡದಾಗಿದೆ ಈ ಒಂದು ಭಾಗ. ಒಳಗಡೆ ತುಂಬ ಒಂದು 3ರಿಂದ 4 ಅಡಿ ಒಳಗೆ ಇದೆ. ಏನಾದರೂ ಅನಾಹುತ ಆಯ್ತು ಅಂದರೆ ಯಾರು ಜವಾಬ್ದಾರಿ? ಹೀಗಾಗಿ ಎಲ್ಲೊಂದು ಕಡೆ ಜಿಬಿಎ ಅಧಿಕಾರಿಗಳು ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ನೋಡ್ತಿರ್ಬೋದು ನಿಮ್ಮ ಅಧಿಕಾರಿಗಳು ಯಾವ ರೀತಿ ಹಾಕಿದ್ದಾರೆ ಎಂಬುದು. ಎಲ್ಲ ಮೃದುವಾಗಿದೆ, ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ಮೃದುವಾಗಿದೆ. ಆದರೂ ನಿಮ್ಮ ಅಧಿಕಾರಿಗಳು ಕ್ವಾಲಿಟಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಇದು. ಹೀಗಾಗಿ ಎಲ್ಲೊಂದು ಕಡೆ ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ, ಕ್ವಾಲಿಟಿ ಕಾಮಗಾರಿ ಮಾಡ್ತಿಲ್ಲ, ಎಲ್ಲ ದುಡ್ಡು ಹೊಡ್ತಿದ್ದಾರೆ ಎಂಬುದು ಒಂದು ಕಡೆ ಸಿಟಿ ಜನರ ಆಕ್ರೋಶವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಡಿಗ ಈ ಜಿಬಿಎ ಕಚೇರಿಯ ಪಕ್ಕದಲ್ಲೇ ಒಂದು ಗುಂಡಿ ತೆರೆದಿದೆ. ಇನ್ನೇನು ಬಲಿಗ ಕಾಯ್ತಾ ಇದೆಯೇನೋ ಅನ್ನುವಂಥ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಆ ಮ್ಯಾನ್ ಹೋಲ್. ಜಿಬಿಎ ಕಚೇರಿ ಪಕ್ಕವೇ ಬಲಿಗಾಗಿ ಬಾಯಿ ತೆರೆದಿದೆ ಮ್ಯಾನ್ ಹೋಲ್. ಜಿಬಿಎ ಕಳಪೆ ಕಾಮಗಾರಿಯಿಂದ ಜನರಿಗೆ ಜೀವ ಭಯ. ಒಂದು ತಿಂಗಳ ಹಿಂದೆ ಒಂದು ಫೈಬರ್ ಕ್ಯಾಪ್ ಹಾಕಿದ್ರು, ಅದು ಒಂದು ತಿಂಗಳಾಗೋ ಮೊದಲೇ ಕಿತ್ತು ಬರ್ತಾ ಇದೆ. ಕಂಠೀರವ ಸ್ಟೇಡಿಯಂ ರಸ್ತೆಯಲ್ಲಿ ಈ ಡೇಂಜರಸ್ ಮ್ಯಾನ್ ಹೋಲ್ ಇದೆ. ಗಮನಿಸ್ತಾ ಇದೀವಲ್ಲ, ಇದೇನು ತುಂಬಾ ಹಳೇದಲ್ಲ. ಒಂದು ತಿಂಗಳ ಹಿಂದೆ ಹಾಕಿರುವಂತಹ ಫೈಬರ್ ಕ್ಯಾಪ್, ಆ ಫೈಬರ್ ಕ್ಯಾಪ್ ಕಿತ್ತು ಬಂದಿದೆ. ಅಲ್ಲಿ ಒಂದು ಬ್ಯಾರಿಕೇಡ್ ಇಟ್ಟಿದ್ದಾರೆ ಪೊಲೀಸರು. ಬ್ಯಾರಿಕೇಡ್ ಇಟ್ಟಿರೋದ್ರಿಂದ ಅಲ್ಲಿ ವಾಹನ ಸಂಚಾರ ಮಾಡೋರಿಗೂ ಬಹಳ ಕಷ್ಟ ಆಗ್ತಾ ಇದೆ. ಅದನ್ನು ಒಂದು ತಿಂಗಳ ಆದ ನಂತರದಲ್ಲಿ ಈಗ ಹಾಳಾಗಿದೆ ಅಂತಂದ್ರೆ ಸರಿ ಮಾಡುವಂಥ ಗೋಜಿಗೂ ಕೂಡ ಹೋಗಿಲ್ಲ. ಈಗ ಕಂಠೀರವ ಸ್ಟೇಡಿಯಂ ಬ್ಯಾಕ್ ಸೈಡ್ ರಸ್ತೆಯಲ್ಲಿದ್ದೇನೆ. ಇಲ್ಲಿಂದ ಜಿಬಿಎ ಕೇಂದ್ರ ಕಚೇರಿ 400ರಿಂದ 500 ಮೀಟ್ರು. ನೋಡಿ ಯಾವ ರೀತಿ ಕಳಪೆ ಆಗಿ ಫೈಬರ್ ಸ್ಲ್ಯಾಬ್ ಹಾಕಿದ್ದಾರೆ ಅಂದರೆ ಇದು ತಿಂಗಳಿಗೆ 3 ಬಾರಿ ಮುರಿದೋಗುತ್ತೆ, ಮತ್ತೆ ಹಾಕ್ತಾರೆ, ಮತ್ತೆ ದುಡ್ಡು ಇಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಮೃದುವಾಗಿದೆ. ಸದ್ಯಕ್ಕೆ ಇಲ್ಲಿ ಹಲಸೂರು ಗೇಟ್ ಪೊಲೀಸರು ಒಂದು ಕಡೆ ಬ್ಯಾರಿಕೇಡ್ ಹಾಕಿ ಇಲ್ಲಿ ರಸ್ತೆಯನ್ನು, ಈ ಒಂದು ಭಾಗದ ರಸ್ತೆಯನ್ನು ಕ್ಲೋಸ್ ಮಾಡಿದ್ದಾರೆ. ನೋಡಿ ನಿಮ್ಮ ಅಧಿಕಾರಿಗಳು DCM ಅವರೇ ಯಾವ ರೀತಿಯಾಗಿ ರಸ್ತೆಯನ್ನು ಮಾಡ್ತಿದ್ದಾರೆ. ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಎಂಬುದು ನೋಡ್ತಿರ್ಬೋದು. ಎಲ್ಲ ಫೈಬರ್, ಇದು ಫೈಬರಿಂದ ಮಾಡಿದ್ದಾರೆ, ಎಲ್ಲ ಮೃದುವಾಗಿದೆ. ಆದರೂ ಜಿಬಿಎ ಅಧಿಕಾರಿಗಳ ಗಮನಕ್ಕೂ ಬಂದಿಲ್ಲ. ಕಮಿಷನರು, ಮುಖ್ಯ ಆಯುಕ್ತರು, ಸ್ಪೆಷಲ್ ಕಮಿಷನರು ಎಲ್ಲ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಸದ್ಯ ಈಗ ಹಲಸೂರು ಗೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳು, ಪೊಲೀಸರು ಬಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಏನಾದರೂ ಈ ಒಂದು ಭಾಗದಲ್ಲಿ ಬಂದರೆ ಅಪಘಾತಗಳಾಗ್ಬೋದು. ಈ ಒಂದು ಸ್ಲ್ಯಾಬ್ ಒಳಗೆ ಟೈರ್ ಅಂದರೆ ಸಿಗಾಕಿಕೊಳ್ಬೋದು. 2 ವೀಲರ್ ಆಯಿತು, ಮತ್ತೊಂದು ಕಡೆ ಕಾರ್ಗಳಾಯಿತು. ಯಾಕಂದರೆ ತುಂಬ ದೊಡ್ಡದಾಗಿದೆ ಈ ಒಂದು ಭಾಗ. ಒಳಗಡೆ ತುಂಬ ಒಂದು 3ರಿಂದ 4 ಅಡಿ ಒಳಗೆ ಇದೆ. ಏನಾದರೂ ಅನಾಹುತ ಆಯ್ತು ಅಂದರೆ ಯಾರು ಜವಾಬ್ದಾರಿ? ಹೀಗಾಗಿ ಎಲ್ಲೊಂದು ಕಡೆ ಜಿಬಿಎ ಅಧಿಕಾರಿಗಳ ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ನೋಡ್ತಿರ್ಬೋದು ನಿಮ್ಮ ಅಧಿಕಾರಿಗಳು ಯಾವ ರೀತಿ ಹಾಕಿದ್ದಾರೆ ಎಂಬುದು. ಎಲ್ಲ ಮೃದುವಾಗಿದೆ, ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ಮೃದುವಾಗಿದೆ. ಆದರೂ ನಿಮ್ಮ ಅಧಿಕಾರಿಗಳು ಕ್ವಾಲಿಟಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಇದು. ಹೀಗಾಗಿ ಎಲ್ಲೊಂದು ಕಡೆ ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ, ಕ್ವಾಲಿಟಿ ಕಾಮಗಾರಿ ಮಾಡ್ತಿಲ್ಲ, ಎಲ್ಲ ದುಡ್ಡು ಹೊಡ್ತಿದ್ದಾರೆ ಎಂಬುದು ಒಂದು ಕಡೆ ಸಿಟಿ ಜನರ ಆಕ್ರೋಶವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಡಿಗ ಈ ಜಿಬಿಎ ಕಚೇರಿಯ ಪಕ್ಕದಲ್ಲೇ ಒಂದು ಗುಂಡಿ ತೆರೆದಿದೆ. ಇನ್ನೇನು ಬಲಿಗ ಕಾಯ್ತಾ ಇದೆಯೇನೋ ಅನ್ನುವಂಥ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಆ ಮ್ಯಾನ್ ಹೋಲ್. ಜಿಬಿಎ ಕಚೇರಿ ಪಕ್ಕವೇ ಬಲಿಗಾಗಿ ಬಾಯಿ ತೆರೆದಿದೆ ಮ್ಯಾನ್ ಹೋಲ್.
GBA ಕಳಪೆ ಕಾಮಗಾರಿಯಿಂದ ಜನರಿಗೆ ಜೀವ ಭಯ. ಒಂದು ತಿಂಗಳ ಹಿಂದೆ ಒಂದು ಫೈಬರ್ ಕ್ಯಾಪ್ ಹಾಕಿದ್ರು, ಅದು ಒಂದು ತಿಂಗಳಾಗೋ ಮೊದಲೇ ಕಿತ್ತು ಬರ್ತಾ ಇದೆ. ಕಂಠೀರವ ಸ್ಟೇಡಿಯಂ ರಸ್ತೆಯಲ್ಲಿ ಈ ಡೇಂಜರಸ್ ಮ್ಯಾನ್ ಹೋಲ್ ಇದೆ, ಗಮನಿಸ್ತಾ ಇದೀವಲ್ಲ. ಇದೇನು ತುಂಬಾ ಹಳೇದಲ್ಲ, ಒಂದು ತಿಂಗಳ ಹಿಂದೆ ಹಾಕಿರುವಂತಹ ಫೈಬರ್ ಕ್ಯಾಪ್. ಆ ಫೈಬರ್ ಕ್ಯಾಪ್ ಕಿತ್ತು ಬಂದಿದೆ. ಅಲ್ಲಿ ಒಂದು ಬ್ಯಾರಿಕೇಡ್ ಇಟ್ಟಿದ್ದಾರೆ ಪೊಲೀಸರು. ಬ್ಯಾರಿಕೇಡ್ ಇಟ್ಟಿರೋದ್ರಿಂದ ಅಲ್ಲಿ ವಾಹನ ಸಂಚಾರ ಮಾಡೋರಿಗೂ ಬಹಳ ಕಷ್ಟ ಆಗ್ತಾ ಇದೆ. ಅದನ್ನು ಒಂದು ತಿಂಗಳ ಆದ ನಂತರದಲ್ಲಿ ಈಗ ಹಾಳಾಗಿದೆ ಅಂತಂದರೆ ಸರಿ ಮಾಡುವಂಥ ಗೋಜಿಗೂ ಕೂಡ ಹೋಗಿಲ್ಲ. ಈಗ ಕಂಠೀರವ ಸ್ಟೇಡಿಯಂ ಬ್ಯಾಕ್ ಸೈಡ್ ರಸ್ತೆಯಲ್ಲಿದ್ದೇನೆ. ಇಲ್ಲಿಂದ GBA ಕೇಂದ್ರ ಕಚೇರಿ 400ರಿಂದ 500 ಮೀಟ್ರು. ನೋಡಿ ಯಾವ ರೀತಿ ಕಳಪೆ ಆಗಿ ಫೈಬರ್ ಸ್ಲ್ಯಾಬ್ ಹಾಕಿದ್ದಾರೆ ಅಂದರೆ ಇದು ತಿಂಗಳಿಗೆ 3 ಬಾರಿ ಮುರಿದೋಗುತ್ತೆ, ಮತ್ತೆ ಹಾಕ್ತಾರೆ, ಮತ್ತೆ ದುಡ್ಡು ಇಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಮೃದುವಾಗಿದೆ. ಸದ್ಯಕ್ಕೆ ಇಲ್ಲಿ ಹಲ್ಸೂರು ಗೇಟ್ ಪೊಲೀಸರು ಒಂದು ಕಡೆ ಬ್ಯಾರಿಕೇಡ್ ಹಾಕಿ ಇಲ್ಲಿ ರಸ್ತೆಯನ್ನು, ಈ ಒಂದು ಭಾಗದ ರಸ್ತೆಯನ್ನು ಕ್ಲೋಸ್ ಮಾಡಿದ್ದಾರೆ. ನೋಡಿ ನಿಮ್ಮ ಅಧಿಕಾರಿಗಳು DCM ಅವರೇ ಯಾವ ರೀತಿಯಾಗಿ ರಸ್ತೆಯನ್ನು ಮಾಡ್ತಿದ್ದಾರೆ. ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಎಂಬುದು ನೋಡ್ತಿರ್ಬೋದು. ಎಲ್ಲ ಫೈಬರ್, ಇದು ಫೈಬರಿಂದ ಮಾಡಿದ್ದಾರೆ, ಎಲ್ಲ ಮೃದುವಾಗಿದೆ. ಆದರೂ GBA ಅಧಿಕಾರಿಗಳ ಗಮನಕ್ಕೂ ಬಂದಿಲ್ಲ. ಕಮಿಷನರು, ಮುಖ್ಯ ಆಯುಕ್ತರು, ಸ್ಪೆಷಲ್ ಕಮಿಷನರು ಎಲ್ಲ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಸದ್ಯ ಈಗ ಹಲ್ಸೂರು ಗೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳು, ಪೊಲೀಸರು ಬಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಏನಾದರೂ ಈ ಒಂದು ಭಾಗದಲ್ಲಿ ಬಂದರೆ ಅಪಘಾತಗಳಾಗ್ಬೋದು. ಈ ಒಂದು ಸ್ಲ್ಯಾಬ್ ಒಳಗೆ ಟೈರ್ ಅಂದರೆ ಸಿಗಾಕಿಕೊಳ್ಬೋದು. 2 ವೀಲರ್ ಆಯಿತು, ಮತ್ತೊಂದು ಕಡೆ ಕಾರ್ಗಳಾಯಿತು. ಯಾಕಂದರೆ ತುಂಬ ದೊಡ್ಡದಾಗಿದೆ ಈ ಒಂದು ಭಾಗ. ಒಳಗಡೆ ತುಂಬ ಒಂದು 3ರಿಂದ 4 ಅಡಿ ಒಳಗೆ ಇದೆ. ಏನಾದರೂ ಅನಾಹುತ ಆಯ್ತು ಅಂದರೆ ಯಾರು ಜವಾಬ್ದಾರಿ? ಹೀಗಾಗಿ ಎಲ್ಲೊಂದು ಕಡೆ GBA ಅಧಿಕಾರಿಗಳು ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು ನಿಮ್ಮ ಅಧಿಕಾರಿಗಳು ಯಾವ ರೀತಿ ಹಾಕಿದ್ದಾರೆ ಎಂಬುದು. ಎಲ್ಲ ಮೃದುವಾಗಿದೆ, ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ಮೃದುವಾಗಿದೆ. ಆದರೂ ನಿಮ್ಮ ಅಧಿಕಾರಿಗಳು ಕ್ವಾಲಿಟಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಇದು. ಹೀಗಾಗಿ ಎಲ್ಲೊಂದು ಕಡೆ ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ, ಕ್ವಾಲಿಟಿ ಕಾಮಗಾರಿ ಮಾಡ್ತಿಲ್ಲ, ಎಲ್ಲ ದುಡ್ಡು ಹೊಡ್ತಿದ್ದಾರೆ ಎಂಬುದು ಒಂದು ಕಡೆ ಸಿಟಿ ಜನರ ಆಕ್ರೋಶವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ GBA ಕಚೇರಿಯ ಪಕ್ಕದಲ್ಲೇ ಒಂದು ಗುಂಡಿ ತೆರೆದಿದೆ. ಇನ್ನೇನು ಬಲಿಗ ಕಾಯ್ತಾ ಇದೆಯೇನೋ ಅನ್ನುವಂಥ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಆ ಮ್ಯಾನ್ ಹೋಲ್. GBA ಕಚೇರಿ ಪಕ್ಕವೇ ಬಲಿಗಾಗಿ ಬಾಯಿ ತೆರೆದಿದೆ ಮ್ಯಾನ್ ಹೋಲ್. GBA ಕಳಪೆ ಕಾಮಗಾರಿಯಿಂದ ಜನರಿಗೆ ಜೀವ ಭಯ. ಒಂದು ತಿಂಗಳ ಹಿಂದೆ ಒಂದು ಫೈಬರ್ ಕ್ಯಾಪ್ ಹಾಕಿದ್ರು, ಅದು ಒಂದು ತಿಂಗಳಾಗೋ ಮೊದಲೇ ಕಿತ್ತು ಬರ್ತಾ ಇದೆ. ಕಂಠೀರವ ಸ್ಟೇಡಿಯಂ ರಸ್ತೆಯಲ್ಲಿ ಈ ಡೇಂಜರಸ್ ಮ್ಯಾನ್ ಹೋಲ್ ಇದೆ, ಗಮನಿಸ್ತಾ ಇದೀವಲ್ಲ. ಇದೇನು ತುಂಬಾ ಹಳೇದಲ್ಲ, ಒಂದು ತಿಂಗಳ ಹಿಂದೆ ಹಾಕಿರುವಂತಹ ಫೈಬರ್ ಕ್ಯಾಪ್. ಆ ಫೈಬರ್ ಕ್ಯಾಪ್ ಕಿತ್ತು ಬಂದಿದೆ. ಅಲ್ಲಿ ಒಂದು ಬ್ಯಾರಿಕೇಡ್ ಇಟ್ಟಿದ್ದಾರೆ ಪೊಲೀಸರು. ಬ್ಯಾರಿಕೇಡ್ ಇಟ್ಟಿರೋದ್ರಿಂದ ಅಲ್ಲಿ ವಾಹನ ಸಂಚಾರ ಮಾಡೋರಿಗೂ ಬಹಳ ಕಷ್ಟ ಆಗ್ತಾ ಇದೆ. ಅದನ್ನು ಒಂದು ತಿಂಗಳ ಆದ ನಂತರದಲ್ಲಿ ಈಗ ಹಾಳಾಗಿದೆ ಅಂತಂದರೆ ಸರಿ ಮಾಡುವಂಥ ಗೋಜಿಗೂ ಕೂಡ ಹೋಗಿಲ್ಲ. ಈಗ ಕಂಠೀರವ ಸ್ಟೇಡಿಯಂ ಬ್ಯಾಕ್ ಸೈಡ್ ರಸ್ತೆಯಲ್ಲಿದ್ದೇನೆ. ಇಲ್ಲಿಂದ GBA ಕೇಂದ್ರ ಕಚೇರಿ 400ರಿಂದ 500 ಮೀಟ್ರು. ನೋಡಿ ಯಾವ ರೀತಿ ಕಳಪೆ ಆಗಿ ಫೈಬರ್ ಸ್ಲ್ಯಾಬ್ ಹಾಕಿದ್ದಾರೆ ಅಂದರೆ ಇದು ತಿಂಗಳಿಗೆ 3 ಬಾರಿ ಮುರಿದೋಗುತ್ತೆ, ಮತ್ತೆ ಹಾಕ್ತಾರೆ, ಮತ್ತೆ ದುಡ್ಡು ಇಡ್ತಾರೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಮೃದುವಾಗಿದೆ. ಸದ್ಯಕ್ಕೆ ಇಲ್ಲಿ ಹಲ್ಸೂರು ಗೇಟ್ ಪೊಲೀಸರು ಒಂದು ಕಡೆ ಬ್ಯಾರಿಕೇಡ್ ಹಾಕಿ ಇಲ್ಲಿ ರಸ್ತೆಯನ್ನು, ಈ ಒಂದು ಭಾಗದ ರಸ್ತೆಯನ್ನು ಕ್ಲೋಸ್ ಮಾಡಿದ್ದಾರೆ. ನೋಡಿ ನಿಮ್ಮ ಅಧಿಕಾರಿಗಳು DCM ಅವರೇ ಯಾವ ರೀತಿಯಾಗಿ ರಸ್ತೆಯನ್ನು ಮಾಡ್ತಿದ್ದಾರೆ. ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಎಂಬುದು ನೋಡ್ತಿರ್ಬೋದು. ಎಲ್ಲ ಫೈಬರ್, ಇದು ಫೈಬರಿಂದ ಮಾಡಿದ್ದಾರೆ, ಎಲ್ಲ ಮೃದುವಾಗಿದೆ. ಆದರೂ GBA ಅಧಿಕಾರಿಗಳ ಗಮನಕ್ಕೂ ಬಂದಿಲ್ಲ. ಕಮಿಷನರು, ಮುಖ್ಯ ಆಯುಕ್ತರು, ಸ್ಪೆಷಲ್ ಕಮಿಷನರು ಎಲ್ಲ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಸದ್ಯ ಈಗ ಹಲ್ಸೂರು ಗೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳು, ಪೊಲೀಸರು ಬಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಏನಾದರೂ ಈ ಒಂದು ಭಾಗದಲ್ಲಿ ಬಂದರೆ ಅಪಘಾತಗಳಾಗ್ಬೋದು. ಈ ಒಂದು ಸ್ಲ್ಯಾಬ್ ಒಳಗೆ ಟೈರ್ ಅಂದರೆ ಸಿಗಾಕಿಕೊಳ್ಬೋದು. 2 ವೀಲರ್ ಆಯಿತು, ಮತ್ತೊಂದು ಕಡೆ ಕಾರ್ಗಳಾಯಿತು. ಯಾಕಂದರೆ ತುಂಬ ದೊಡ್ಡದಾಗಿದೆ ಈ ಒಂದು ಭಾಗ. ಒಳಗಡೆ ತುಂಬ ಒಂದು 3ರಿಂದ 4 ಅಡಿ ಒಳಗೆ ಇದೆ. ಏನಾದರೂ ಅನಾಹುತ ಆಯ್ತು ಅಂದರೆ ಯಾರು ಜವಾಬ್ದಾರಿ? ಹೀಗಾಗಿ ಎಲ್ಲೊಂದು ಕಡೆ GBA ಅಧಿಕಾರಿಗಳ ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನೋಡ್ತಿರ್ಬೋದು ನಿಮ್ಮ ಅಧಿಕಾರಿಗಳು ಯಾವ ರೀತಿ ಹಾಕಿದ್ದಾರೆ ಎಂಬುದು. ಎಲ್ಲ ಮೃದುವಾಗಿದೆ, ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ಮೃದುವಾಗಿದೆ. ಆದರೂ ನಿಮ್ಮ ಅಧಿಕಾರಿಗಳು ಕ್ವಾಲಿಟಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಇದು. ಹೀಗಾಗಿ ಎಲ್ಲೊಂದು ಕಡೆ ಕ್ವಾಲಿಟಿ ರಸ್ತೆ ಮಾಡ್ತಿಲ್ಲ, ಕ್ವಾಲಿಟಿ ಕಾಮಗಾರಿ ಮಾಡ್ತಿಲ್ಲ, ಎಲ್ಲ ದುಡ್ಡು ಹೊಡ್ತಿದ್ದಾರೆ ಎಂಬುದು ಒಂದು ಕಡೆ ಸಿಟಿ ಜನರ ಆಕ್ರೋಶವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.